ಗುರು ಭಾಳ ದಿವಸ ಆದಮೇಲೆ ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಫಿಲಮ್ ಬಂದೈತೆ. ಫಿಲಮ್ ಮಾತ್ರ ಭಾರಿ ಸೈಕ್ ಆಗೈತೆ. ಎಲ್ಲರೂ ಬಂದು ನೋಡ್ರಿ. ದಯವಿಟ್ಟು ಯಾರು ಪೈರಸಿ ಗಿರೇಸಿ ಅಂತ ಮಾಡಕ್ ಹೋಗ್ಬೇಡ್ರಿ ಅಷ್ಟೇ. ಫಿಲಮ್ ಸ್ಟೋರಿ ಮಾತ್ರ ಎಲ್ಲೂ ತಲೆ ತಗ್ಸಂತ ವಿಚಾರನ ಅಭಿಮಾನಿಗಳಿಗೆ ಕೊಟ್ಟಿಲ್ಲ ನಮ್ಮ ಬಾಸು. ಹಬ್ಬ ಇದು ಕ್ರಿಸ್ಮಸ್ ಅಲ್ಲ, ಮಾರ್ಕ್ ಹಬ್ಬ ಕೊಟ್ಟಿದ್ದಾರೆ. ಜೈ ಕಿಚ್ಚ ಬಾಸ್ಗೆ. ಈ ತರ ಸ್ಟೋರಿ ಮಾಡ್ಬೇಕ್ರಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಬೇಕಂತ ಹೇಳಿದ್ರೆ ಈ ತರ ಸ್ಟೋರಿ ಮಾಡ್ಬೇಕು. ಈ ತರ ಸ್ಟೋರಿನ ಒಪ್ಕೊಂಡಿರೋದಕ್ಕೆ ಕಿಚ್ಚ ಬಾಸ್ಗೆ ಧನ್ಯವಾದಗಳು ಅಂತ ತಿಳಿಸ್ತೀವಿ. ಅವತ್ತು ಮ್ಯಾಕ್ಸು ಟ್ರೈಲರ್ ಅಷ್ಟೇ ಕೊಟ್ಟಿದ್ದೀಪಣ, ಎಲ್ಲರೂ ನೋಡ್ರಿ ಹೆಂಗ್ ಬರ್ತೀರಿ ಅಂತ. ಇವತ್ತು ಮಾರ್ಕ್ ತೋರಿಸ್ಯಾರೆ. ಮಾರ್ಕ್ ನೆಕ್ಸ್ಟ್ ಲೆವೆಲ್. ಜೈ ದೀಪಣ್ಣ, ಜೈ ದೀಪಣ್ಣ. ಮಾರ್ಕ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಮಹಾಕಾಳಿ ಹೋಗಿ ಕೇಳಿ. ದಮ್ಮೋಡ ಕಮ್ಮಿ ಮಾಡ್ಬೇಕಲ್ಲ. ಅದು ಹಾರಾಡ್ಕೊಂಡ್ ಬರೋದ್ ಲೇಟ್ ಆಗ್ಬೋದು, ಚಿರತೆ ಹುಡ್ಕೊಂಡ್ ಬರೋದ್ ಲೇಟ್ ಬಂದಿರೋದ್ ಮಾರ್ಕಲ್ಲ. ಅಭಿನಯ ಚಕ್ರವರ್ತಿ ಕೋಟಿಗೊಬ್ಬ ಅಭಿನಯ ಚಕ್ರವರ್ತಿ ಬಾಸ ಕಿಚ್ಚ ಸುದೀಪ್ ಕೋಟಿಗೊಬ್ಬ. ಎಲ್ಲ ಫ್ಯಾನ್ಗಳು ಬಂದು ನೋಡ್ಬೇಕಿಲ್ಲಿ, ಸೆಲೆಬ್ರೇಷನ್ ಮಾಡಬೇಕು. ಕೋಟಿಗೊಬ್ಬನ ಫಿಲಮ್ ಇದು. ಒಳ್ಳೆ ಮನಸ್ಸಿರೋ, ಒಳ್ಳೆ ವ್ಯಕ್ತಿತ್ವ ಇರೋ ಒಬ್ಬ ನಮ್ಮ ನಾಯಕ. ನಮ್ಮ ಎಲ್ಲ ಇಂಡಸ್ಟ್ರಿಗೆ ಅವ್ರು ಬೇಕಾಗಿರೋಂಥ ವ್ಯಕ್ತಿ ಕಿಚ್ಚ ಸುದೀಪ್. ಒಳ್ಳೆ ಮನಸ್ಸಿರೋ ವ್ಯಕ್ತಿ, ಯಾರಿಗೂ ಅವ್ರು ದ್ವೇಷ ಅಲ್ಲ, ಎಲ್ಲರೂ ಪ್ರೀತಿಸ್ತಾರೆ. ಮೂವಿ ಅಲ್ಟಿಮೇಟ್ ಮೂವಿ. ಪ್ರತಿಯೊಂದು ಸೆಕೆಂಡು ಕೂಡ ನಿಮಗೆ ಎಂಜಾಯ್ ಮಾಡಿಸುತ್ತೆ. ಪ್ರತಿಯೊಂದು ನಿಮಿಷನೂ ಕೂಡ ಒಬ್ರು ಕೂಡ ಬೋರಿಂಗ್ ಅಂತ ಫಿಲಮ್ ಆಗಲ್ಲ. ನಮ್ಮ ಲೆವೆಲ್ ಅಲ್ಲ, ನಮ್ಮ ಲೆವೆಲ್ ಅಲ್ಲ. ನಮ್ಮ ನಮ್ಮ ಬಾಸ್ ಕ್ರೇಜ್ ಮುಂದೆ ಯಾವ ಸೂಳ ಮಗುಂದ ಲಕ್ಷ